ಹಾಯ್, ಈ ವಿಡಿಯೋ ಈಗಾಗಲೇ ಪೇರೆಂಟ್ಸ್ ಆಗಿರೋರ್ಗೂ ಅಲ್ಲ, ಮತ್ತೆ ಪೇರೆಂಟ್ಸ್ ಆಗ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿರೋರ್ಗೂ ಕೂಡ ಅಲ್ಲ. ಇದು ಓನ್ಲಿ ಫಾರ್ ಇನ್ ಫ್ಯೂಚರ್ ನಲ್ಲಿ ಮಗು ಮಾಡ್ಕೊಳ್ಳೋದಾ ಬೇಡ್ವಾ ಅಂತ ಕನ್ಫ್ಯೂಷನ್ ನಲ್ಲೇ ಸ್ಟಕ್ ಆಗಿರುವಂತ ಕಪಲ್ಸ್ಗೆ. ತುಂಬಾ ಜನ ಮದ್ವೆ ಆದ ಕೂಡ್ಲೇನೆ ಮಗು ಯಾವಾಗ ಅಂತಾರೆ. ಮಗು ಆದ್ರೆ ಎಲ್ಲ ಹ್ಯಾಪಿ ಇರುತ್ತೆ, ಲೈಫೇ ಪೀಸ್ಫುಲ್ ಆಗಿ ಇರುತ್ತೆ, ಲೈಫ್ ಒಂದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ನೋಡೋಣ. ಯಾಕಂದ್ರೆ ಮಗು ಮಾಡ್ಕೊಳ್ಳೋದು ನಾಟ್ ಎ ಸ್ಮಾಲ್ ಡಿಸಿಷನ್, ಅದು ಲೈಫ್ ನಲ್ಲಿ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಮಗು ಮಾಡ್ಕೊಳ್ಳೋದು ಅಂದ್ರೆ ಒಂದು ಲೈಫ್ ನ ಕ್ರಿಯೇಟ್ ಮಾಡ್ತಿಲ್ಲ ನೀವು, ಬದಲಾಗಿ ಒಂದು ಲೈಫ್ಗೆ ನೀವು ಜವಾಬ್ದಾರಿ ಆಗ್ತಿದ್ದೀರಾ. ಪ್ರೆಸೆಂಟ್ ನಿಮ್ ಲೈಫ್, ನೀವು ನಿಮ್ ಕೆಲಸ, ಮನೆ ಕೆಲಸ, ರೆಸ್ಪಾನ್ಸಿಬಿಲಿಟೀಸು, EMI, ಕೆಲಸ, ಫ್ಯಾಮಿಲಿ ಎಲ್ಲ ಆಯ್ತು. ಇದೆಲ್ಲದ್ರ ಮಧ್ಯೆ ನೀವು ಆಲ್ರೆಡಿ ಸಿಗಾಕೊಂಡ್ಬಿಟ್ಟಿದ್ದೀರಾ. ಅದ್ರ ಮಧ್ಯೆ ಇವಾಗ ವಿತೌಟ್ ಪ್ಲಾನಿಂಗು ನಿಮ್ಮ ಲೈಫ್ನಲ್ಲಿ ಪ್ರೆಗ್ನೆನ್ಸಿ ಬಂದ್ರೆ ಇದರ ಮಧ್ಯೆ ಪ್ರೆಗ್ನೆನ್ಸಿನ ಹ್ಯಾಪಿಯಾಗಿ ಕ್ಯಾರಿ ಮಾಡ್ತೀರಾ, ಕೇರ್ ತಗೊಳ್ತೀರಾ, ಅಂಡ್ ಇದೆಲ್ಲದಕ್ಕೂ ನೀವು ರೆಡಿ ಇದ್ದೀರಾ. ನಿಮ್ ಲೈಫ್ ನಲ್ಲಿ ರೆಡಿನಾ? ಯಾವ್ದಕ್ಕೆ ರೆಡಿ ಆಗ್ಬೇಕು? ಪ್ರೆಗ್ನೆನ್ಸಿ ಅನ್ನೋದು ಲೈಫ್ ನಲ್ಲಿ ಒಂದು ಭಾಗ ಅಲ್ವಾ? ಮದ್ವೆ ಆಗಿದ ತಕ್ಷಣ ಪ್ರೆಗ್ನೆಂಟ್ ಆಗ್ಬೇಕು, ಮಗು ಮಾಡ್ಕೋಬೇಕು ಅನ್ನೋದು ಮೊದಲಿನಿಂದ ಬಂದಿರೋ ಒಂದು ಆಚಾರ ಅಲ್ವಾ ಅಂತ ನಿಮ್ ತಲೆಗೆ ಬಂದ್ರೆ ಫಸ್ಟ್ ಆ ಒಂದು ಯೋಚನೆನ ಓಡಿಸಿ. ನೀವೇನಾದ್ರೂ ಮಗು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಯೋಚನೆ ಬರೋ ಮೊದ್ಲೇನೆ ಈ 4 ವಿಚಾರಗಳಲ್ಲಿ ನೀವು ರೆಡಿ ಇದ್ದೀರಾ, ಸ್ಟ್ರಾಂಗ್ ಇದ್ದೀರಾ, ಸ್ಟೇಬಲ್ ಇದ್ದೀರಾ ಅಂತ ಕ್ವಶನ್ ಮಾಡ್ಕೊಳ್ಳಿ. ಮೊದಲನೇದು ಮನಿ, ಹಣ. ನಿಮ್ಗೆ ಗೊತ್ತೇ ಇದೆ ಈಗಿನ ಕಾಲದಲ್ಲಿ, ಈಗಿನ ಜನರೇಷನ್ ಅಲ್ಲಿ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಅಂಡ್ ಪ್ರೆಗ್ನೆನ್ಸಿ ಅಂತ ಶುರು ಆದ್ರೆ ಇನ್ನು ನಿಲ್ಲೋದೇ ಇಲ್ಲ. ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲಕ್ ಸಾಧ್ಯನೇ ಇಲ್ಲ. ಸ್ಕ್ಯಾನಿಂಗ್ ಅಂತ ಶುರುವಾಗುತ್ತೆ. ಸ್ಕ್ಯಾನಿಂಗು, ಚೆಕಪ್ಪು, ರಿಪೋರ್ಟ್ಸು, ಮೆಡಿಸನ್ಸು ಈ ಥರ ಸ್ಟಾರ್ಟ್ ಆದರೆ ಅದಾದಮೇಲೆ ಡೆಲಿವರಿ, ಮಗು ನೋಡ್ಕೊಳ್ಳೋದು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಆಮೇಲೆ ಬೇಬಿ ಸಿಟ್ಟಿಂಗು, ಜಸ್ಟ್ ಹೋಗಿ ಕೋರ್ಸಿ ಆ ಹುಡುಗರು ಆಟ ಆಡಿಕೊಂಡು ಮನೆಗೆ ಬರೋಕ್ಕೂ ಕೂಡ ನೀವು ದುಡ್ಡು ಕಟ್ಟಬೇಕು. ಅದಾದ್ಮೇಲೆ ಬೇಬಿ ಕ್ಲಾಸು, LKG, UKG, ಸ್ಕೂಲು, ಕಾಲೇಜು, ಹೈಯರ್ ಸ್ಟಡೀಸು. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಜಾಬ್ ತಗೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಎಲ್ಲ ಅವರೇ ನಿಭಾಯಿಸ್ಕೊಂಡು ಎಲ್ಲ ಮಾಡ್ಕೊಳ್ಳೋವರೆಗೂ ಕೂಡ ನೀವು ಸಪೋರ್ಟ್ ಮಾಡಲೇಬೇಕು. ಹಾಗಾಗಿ ಈ ಜರ್ನಿ ಶುರು ಆಗೋ ಮೊದಲೇನೆ ಯೋಚನೆ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಹಾನೆಸ್ಟ್ ಆಗಿ ಕೇಳ್ಕೊಳ್ಳಿ. ಇದೆಲ್ಲದಕ್ಕೂ ಕೂಡ ನೀವು ಸ್ವಲ್ಪ ಆದರೂ ನೀವು ರೆಡಿ ಇದ್ದೀರಾ ಅಂತ. ಆ್ಯಂಡ್ ಸೆಕೆಂಡ್ ಒನ್, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ನಾಟ್ ಎ ಜವಾಬ್ದಾರಿ ಅಂದರೆ ಆಗಿನ ಕಾಲದಲ್ಲಿ ಮಗು ಹುಟ್ಟಿಸಿ ನೋಡಿಕೊಂಡು ಅವ್ರನ್ನ ಬೆಳೆಸೋದು. ಈಗಿನ ಕಾಲದಲ್ಲಿ ಅದು ರೆಸ್ಪಾನ್ಸಿಬಿಲಿಟಿ ಅನ್ನಲ್ಲ, ಅದು ನಾರ್ಮಲ್, ನೀವು ಮಾಡಲೇಬೇಕು, ಅದನ್ನು ಮಾಡ್ತಿದ್ದೀರಾ, ಜಸ್ಟ್ ಅದು ರೊಟೀನ್ ಅಷ್ಟೇ. ಅದು ಬಿಟ್ಟು ನಿಜವಾಗ್ಲೂ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಈಗಿನ ಜನ್ರೇಷನಲ್ಲಿ ಅಂದರೆ ಎಲ್ಲರೂ ನೋಡಿಕೊಂಡು ಹಾಗೆ ಮಗು ನೋಡ್ಕೊಳ್ಳೋದು, ಆಮೇಲೆ ಸ್ಕೂಲು, ಕಾಲೇಜು, ಜಾಬು ಅಷ್ಟೇ ಅಲ್ಲ, ಲೈಫ್ನಲ್ಲಿ ಒಂದು ಒಳ್ಳೆ ಸ್ಕಿಲ್ ಕಲಿಸ್ಬೇಕು. ಕಾಲಕ್ಕೆ ತಕ್ಕ ಹಾಗೇನೆ ಅವರನ್ನು ಕೂಡ ಅಪ್ಡೇಟ್ ಮಾಡ್ಕೊತಾ ಹೋಗಬೇಕು. ಆ್ಯಂಡ್ ನೀವು ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಾ, ನಾಟೇ ನೀವು ಅಂತ, ನಿಮ್ಮ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ ಕೂಡ ತುಂಬ ಜನ ಯೋಚನೆ ಮಾಡಿರ್ತಾರೆ, ನಾನು ಕಷ್ಟಪಟ್ಟಿದ್ದ ಹಾಗೆ ನನ್ನ ಮಕ್ಕಳು ಕೂಡ ಕಷ್ಟಪಡೋದು ಬೇಡ, ನಾವು ಮೊದಲಿಂದ ಬಂದಿದ್ದ ಕೆಲಸನೇ ಅವರು ಮಾಡಿ ಕಷ್ಟಪಡೋದು ಬೇಡ. ವೈ, ಯಾಕೆ ಕಷ್ಟಪಡಬಾರ್ದು ಅಂತ ನನ್ನ ಕ್ವಶನ್ನು. ಯಾಕೆ ಕಷ್ಟಪಡಬಾರ್ದು? ಕಷ್ಟಪಟ್ಟರೆ ತಾನೇ ನೀವು ಯಾವ ಥರ ಕಷ್ಟಪಟ್ಟಿದ್ದೀರಾ ಅಥವಾ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದೇ ಥರ ನೀವು ಕೂಡ ಅದನ್ನೇ ಮಾಡ್ಕೊಂಡು ಬಂದಿದ್ರೆ ಅವ್ರ ಕಷ್ಟ ನಿಮಗೆ ಗೊತ್ತಾಗಿ ಅದಿನ್ನ ಬೆಟರ್ದೆನ್ನಾಗಿ ನಿಮ್ಮನ್ನು ಚೇಂಜ್ ಮಾಡ್ತಿತ್ತು ಅಲ್ವಾ. ಆ್ಯಂಡ್ ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ಅವರವರ ಕುಲದಲ್ಲಿ ಅವ್ರವ್ರಿಗೆ ಕುಲಕಸುಬು ಅಂತ ಬಂದಿರುತ್ತೆ. ಆ ಕುಲಕಸುಬನ್ನ ಅವ್ರವ್ರ ಮಕ್ಕಳಿಗೆ ಜಸ್ಟ್ ಫಾರ್ ಇಂಟ್ರೊಡಕ್ಷನ್ ಕೊಡ್ತಾರೆ. ಈ ಥರ ಅಪ್ಪ ನಮ್ಮ ಕೆಲಸ ಅಂತ ಹೇಳ್ತಾರೆ ಆಗಲಿ, ಅದನ್ನು ಯಾರು ಕೂಡ ಕಂಟಿನ್ಯೂಸ್ ಆಗಿ ಇದನ್ನು ಕಲಿಬೇಕು, ಇದು ನಮ್ಮದು ಕುಲ ಕಸುಬು, ಇದನ್ನು ಕಲಿಲೇಬೇಕು, ನೀನು ಇದನ್ನು ಕಲ್ತ್ರೇನೆ ನಮಗೊಂದು ವ್ಯಾಲ್ಯೂ, ಯಾರು ಹೇಳ್ಕೊಡೋದಿಲ್ಲ. ಯಾವಾಗೇ ಆಗಲಿ ನಿಮ್ಮ ಕುಲ ಕಸುಬನ್ನ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಹೇಳ್ಕೊಡೋದೇ ನಿಮಗೆ ಒಂದು ಬೆಸ್ಟ್ ಬೇಸ್ ಆಗುತ್ತೆ. ಯಾವಾಗೇ ಆಗಲಿ ಕೂಡ ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ನಿಮಗೆ ಎಜುಕೇಷನ್ ಅನ್ನೋದು ಜಸ್ಟ್ ಫಾರ್ ಒಂದು ಓದೋಕ್ಕೆ ಮಾತ್ರನೇ ಇಂಪಾರ್ಟೆಂಟು. ಎಷ್ಟು ಡಿಗ್ರಿ ಮಾಡಿದ್ದಾರೆ ಜನ, ಈಗ ಎಷ್ಟು ಡಿಗ್ರಿ ಮಾಡಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ, MA ಮಾಡಿದ್ದಾರೆ, ಎಷ್ಟೋ ಮಾಡಿದ್ದಾರೆ. ಬಟ್ ಇವಾಗ ಅವರು ಕೆಲಸ ಮಾಡ್ತಿರೋದಕ್ಕೆ, ಅವ್ರು ಓದಿರೋದಕ್ಕೆ ಏನು ಕೂಡ ಮ್ಯಾಚೇ ಇಲ್ಲ. ಅವರೇನೋ ಕೆಲಸ ಮಾಡ್ತಿದ್ದಾರೆ, ಬಟ್ ಅವ್ರು ಓದಿರೋದೇ ಬೇರೆ.
ಸೊ ನಿಜವಾದ ಜವಾಬ್ದಾರಿ ಅಂದರೆ ನಾಟೇ ಸುಮ್ಮನೆ ಎಜುಕೇಷನ್ ಕೊಡಿಸಿ ಸ್ಕೂಲು ಕಾಲೇಜ್ ಕಳಿಸಿ ಜಾಬ್ ಬರೋವರೆಗೂ ನೋಡ್ಕೊಳ್ಳೋದಲ್ಲ. ಅವರಿಗೆ ಏನು ಬೇಕು ಏನು ಬೇಡ, ಏನು ಓದಿಸಿದ್ರೆ ಮುಂದೆ ಫ್ಯೂಚರ್ನಲ್ಲಿ ಅವ್ರಿಗೆ ಚೆನ್ನಾಗಿರುತ್ತೆ, ಆ್ಯಂಡ್ ಅವ್ರಿಗೆ ಏನು ಇಷ್ಟ, ಮೇಯ್ನ್ ಇಂಪಾರ್ಟೆಂಟ್ ಇದು. ಅವ್ರಿಗೆ ಏನು ಇಷ್ಟ, ಏನು ಮಾಡೋಕ್ಕೆ ಬಿಟ್ಟರೆ ಅವ್ರು ತುಂಬ ಖುಷಿಯಿಂದ ಮಾಡ್ತಾರೆ, ಯಾವ ಸ್ಕಿಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಫಸ್ಟ್ ಯೋಚನೆ ಮಾಡಿ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡೋಕ್ಕೆ, ಆ್ಯಂಡ್ ಅದರಲ್ಲಿನೇ ಒಂದು ಬೆಳವಣಿಗೆ ಹೊಂದೋಕ್ಕೆ, ಮುಂದೆ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಏನು ಮಾಡ್ಬೋದು ಅದನ್ನು ಮಾಡೋಕ್ಕೆ ಟೈಮ್ ಕೊಡಿ, ಮಾಡಿಸಿ. ಅದು ಬಿಟ್ಟು ಅವ್ರ ಮಕ್ಕಳು ಮಾಡಿದರು ನಮ್ಮ ಮಕ್ಕಳು ಮಾಡಿಲ್ಲ ಅದೆಲ್ಲ ಫಸ್ಟ್ ತಲೆಯಿಂದ ಹೊರಗಡೆ ಹಾಕಿದ್ರೇ ಅದು ನಿಮಗೆ ಒಂದು ಒಳ್ಳೆಯ ಒಂದು ಲೈಫ್ನಲ್ಲಿ ಮುಂದೆ ಹೋಗೋಕ್ಕೆ ಒಂದು ಬೆಸ್ಟ್ ಡಿಸಿಷನ್ ಆಗುತ್ತೆ. ಒಂದು ನೆನ್ಬಿಟ್ಕೊಳ್ಳಿ, ಈಗಿನ ಜನ್ರೇಷನಲ್ಲಿ ಸ್ಕಿಲ್ಸ್ ಇದ್ದರೆ ಮಾತ್ರನೇ ಲೈಫ್ನಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಥರ್ಡ್ ಒನ್, ಪ್ಲಾನಿಂಗ್ ಇಸ್ ತುಂಬ ಇಂಪಾರ್ಟೆಂಟ್. ಅದು ಈ ಒಂದು ಜನ್ರೇಷನಲ್ಲಿ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟು. ತುಂಬ ಜನ ಹೇಳ್ತಾರೆ, ಏನು ಪ್ಲ್ಯಾನ್ ಮಾಡೋದಿರಲ್ಲ, ಅಂದ್ಕೊಂಡಿದ್ದು ಹಂಗೆ ಮಾಡಿ ಬಿಡಬೇಕು. ಅದು ಮಾಡಲೇಬೇಕು, ಯಾರೂ ಇಲ್ಲ ಅಂತ ಹೇಳಿಲ್ಲ, ಬಟ್ ಅದಕ್ಕೆ ಪ್ಲ್ಯಾನ್ ಮಾಡಿ, ಯೋಚನೆ ಮಾಡಿ, 1000 ಸರಿ ಯೋಚನೆ ಮಾಡಿ ಹಿಂಗೆ ಮಾಡಿದರೆ ಓಕೆನಾ, ಇದರಿಂದ ಏನೇನು ಮಾಡ್ಬೋದು ಏನೇನಿಲ್ಲ ಅಂತ ಯೋಚನೆ ಮಾಡಿ. ಫಸ್ಟ್ ಯೋಚನೆ ಮಾಡಿ ಅದಾದಮೇಲೆ ನೀವು ಅದಕ್ಕೆ ಹೆಜ್ಜೆ ಇಕ್ಕಿದ್ರೆ ಏನೇ ಪ್ರಾಬ್ಲಮ್ ಆದರೂ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿರುತ್ತೆ. ಅದನ್ನು ನಿಮ್ಮ ಮಕ್ಳಿಗೂ ಹೇಳ್ಕೊಡಿ. ಆ್ಯಂಡ್ ಈಗಿನ ಜನ್ರೇಷನ್ನಲ್ಲಿ ಇಂಟರ್ನೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ನಮಗೆ ಒಳ್ಳೆಯದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಸೊ ನೀವೇನಾದರೂ ನಿಜವಾಗ್ಲೂ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಫ್ಯೂಚರ್ನಲ್ಲಿ ಅಂತ ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಫಸ್ಟು ಮುಂದಿನ ಜನ್ರೇಷನ್ಗೆ ಏನು ಬೇಕು, ಇಂಟರ್ನೆಟ್ ಹೆಂಗೆ ಯೂಸ್ ಮಾಡೋದು, AI ಹೆಂಗೆ ನಾವು ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡೋದು, ಯಾವ ರೀತಿ ಮುಂದೆ ಬೆಳಿಬೇಕಂದ್ರೆ ಏನೇನು ಸ್ಕಿಲ್ಸ್ ಬೇಕಾಗುತ್ತೆ, ಇದೆಲ್ಲದನ್ನು ಕೂಡ ನಿಮ್ಮ ಮಕ್ಕಳಿಗೆ ಹೇಳಿ ಕಲಿಯೋಕೆ ಬಿಡಿ. ಇದೆಲ್ಲ ಬಿಟ್ಟು ಎಲ್ಲ ತಂದೆ ತಾಯಿ ಮಾಡಿದಾರಲ್ವಾ, ನಾನಂತೂ ಈ ಕೆಲಸ ಮಾಡೋಕ್ಕಾಗಲಿಲ್ಲ, ನನ್ನ ಮಗ ಆದರೂ ಮಾಡಲಿ, ನಾನಂತೂ ಟೀಚರ್ ಆಗೋಕ್ಕಾಗಲಿಲ್ಲ, ನನ್ನ ಮಗಳಾದರೂ ಟೀಚರ್ ಆಗಲಿ, ನಾನಂತೂ ಡಾಕ್ಟರ್ ಆಗೋಕ್ಕಾಗಲಿಲ್ಲ, ನನ್ನ ಮಕ್ಕಳಾದರೂ ಆಗಲಿ. ಇಲ್ಲಿವರೆಗೂ ಅದೇ ತಾನೇ ಆಗ್ತಾ ಬಂದಿದೆ, ನಮ್ಮಪ್ಪ ಆಗಿಲ್ಲ ನಾನಾದರೂ ಆಗಬೇಕು ಅಂತ ಅವ್ರು ನಿಮ್ಮ ತಲೆಗೆ ಹೇಳಿ ಅವರು ಹೇಳಿ ತುಂಬಿ ಅದನ್ನೇ ತಾನೇ ನೀವು ಮಾಡ್ತಾ ಇದ್ದೀರಾ. ನೋಡಿ, ನಾನು ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಅಂದರೆ ನಮ್ಮಪ್ಪ ಅಮ್ಮ ಇರೋ ಕನಸನ್ನ ನಾವು ಈಡೇರಿಸೋದು ತಪ್ಪ, ನಾನು ಆ ಥರ ಹೇಳ್ತಾ ಇಲ್ಲ. ಬಟ್ ನೀವೇನಾದರೂ ಇದನ್ನೇ ನಿಮ್ಮ ಮುಂದಿನ ಜನ್ರೇಷನ್ಗಳಿಗೂ ಕೂಡ ಕೊಟ್ಟರೆ ನೀವೇನು ಸಫರ್ ಆಗ್ತೀರಾ ಲೈಫ್ನಲ್ಲಿ. ಒಂದು ಸರಿ ಆದರೂ ಪ್ರತಿಯೊಬ್ಬರು ಸಫರ್ ಆಗಿರ್ತಾರೆ ಅಲ್ವಾ. ನಾನು ಅನ್ಕೊಂಡಿದ್ದು ಮಾಡಿದರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಹೋಗ್ಲಿ ಬಿಡು, ನನ್ನ ಮಕ್ಕಳಾದರೂ ಮಾಡಲಿ, ನಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದು ನಾನು ಮಾಡಿದೆ, ನಾನು ಅನ್ಕೊಂಡ್ರೆ ನನ್ನ ಮಕ್ಕಳು ಮಾಡ್ತಾರೆ. ಅದು ಹೇಗೆ ಸಾಧ್ಯ? ನೀವು ಅನ್ಕೊಂಡ್ರದ್ದು ನೀವು ಮಾಡೋಕ್ಕಾಗಿಲ್ಲ ಅಂತ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವ್ರು ಅನ್ಕೊಂಡಿರೋದು ಅವ್ರು ಯಾವಾಗ ಮಾಡ್ತಾರೆ? ಸೊ ಇದೇ ಥರ ಕಂಟಿನ್ಯೂ ಆದರೆ ಅವ್ರವ್ರು ಅನ್ಕೊಂಡಿರೋದು ಅವ್ರವ್ರು ಮಾಡೋದಾದ್ರೆ ಹಾಗೆ, ಅದರಲ್ಲಿ ಸಕ್ಸಸ್ ಕಾಣೋದಾದ್ರೆ ಹೇಗೆ ನಿಮ್ಮ ತಂದೆ ತಾಯಿ ನಾನಾಗಿಲ್ಲ ನೀನಾಗಬೇಕು ಅಂತ ಪ್ರೆಷರ್ ಇಟ್ಟರು, ಅದೇ ಪ್ರೆಷರ್ನ ನೀವು ಸೇಮ್ ಥಿಂಗ್ ನಿಮ್ಮ ಮಕ್ಕಳಿಗೂ ಕೊಟ್ಟರೆ ಅದು ಹೇಗೆ ಫ್ಯೂಚರ್ನಲ್ಲಿ ಮುಂದುವರಿಬೋದು ಅಂತ ಯೋಚನೆ ಮಾಡಿ. ಲಾಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಟೈಮು. ಇವಾಗಿನ ಲೈಫ್ ಸ್ಟೈಲ್ನಲ್ಲಿ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಂದರೆ, ಎಷ್ಟು ಬೇಗ ಅಪ್ಡೇಟ್ ಆಗ್ತಾ ಇದೆ. ನೆಕ್ಸ್ಟ್ ಹುಟ್ಟೋ ಮಕ್ಕಳು ತುಂಬ ಬೇಗನೆ ಅಪ್ಗ್ರೇಡ್ ಆಗ್ತಾ ಹೋಗ್ತಾರೆ. ಹಿಂಗೆ ನೋಡ್ತಾರೆ ಹಂಗೆ ಕಲಿತಾರೆ ಅನ್ನೋ ಥರ ಫಾಸ್ಟ್ ಫಾರ್ವರ್ಡ್ನಲ್ಲಿ ಲೈಫ್ ಹೋಗ್ತಾ ಇದೆ ಆಲ್ರೆಡಿ. ಸೊ ಇಷ್ಟು ಬ್ಯುಸಿ ಲೈಫ್ನಲ್ಲೂ ಕೂಡ ನಾವು ಒಳ್ಳೆಯ ನಡವಳಿಕೆಯನ್ನು ಕಲಿಸ್ಕೊಡೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಇಂಟರ್ನೆಟ್ ಯುಗದಲ್ಲಿ ಮಕ್ಕಳು ತುಂಬ ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಬೆಳೀತಾರೆ, ಕಲಿತಾರೆ. ಇದೆಲ್ಲದ್ರ ಮಧ್ಯೆ ನೀವು ಎಷ್ಟೇ ಬ್ಯುಸಿ ಇದ್ರೂ ಅವ್ರಿಗೆ ಟೈಮ್ ಕೊಡಲೇಬೇಕು. ನಿಮ್ಮ ಲೈಫು ಟಾಪ್ ಟು ಬಾಟಮ್ ಚೇಂಜ್ ಆಗುತ್ತೆ. ಎಷ್ಟೇ ಟಯರ್ಡ್ ಇದ್ರು, ಬ್ಯುಸಿ ಇದ್ರು, ಕೋಪ ಇದ್ರು, ಏನೇ ಫೀಲಿಂಗ್ ಇದ್ರೂ, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಅವರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕೆ ಅಂದರೆ ನಿಮ್ಮ ಮಕ್ಕಳು ಬಂದಮೇಲೆ ಅವರಿಗೆ ನೀವೇ ಒಂದು ಪ್ರಪಂಚ, ನೀವೇ ನೋಡ್ಕೋಬೇಕು. ಅದಕ್ಕಾಗಿಯೇ ಇದೆಲ್ಲ ಆಗೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ. ಸೊ ಹಾನೆಸ್ಟ್ ಆಗಿ ಒಂದ್ಸಲಿ ಕರೆಕ್ಟಾಗಿ ಕುತ್ಕೊಂಡು ಯೋಚನೆ ಮಾಡಿ ಹಾನೆಸ್ಟಾಗಿ ಕೇಳ್ಕೊಳ್ಳಿ. ಇದೆಲ್ಲದಕ್ಕೂ ಅಂದರೆ ಫ್ಯೂಚರ್ನಲ್ಲಿ ನಾವು ಮಗು ಮಾಡಿಕೊಂಡ್ರೆ ಇದೆಲ್ಲದಕ್ಕೂ ನೀವು ರೆಡಿ ಇದ್ದೀರಾ? ಹಣ ಇದೆನಾ? ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇದ್ದೀರಾ? ಟೈಮ್ ಕೊಡೋಕ್ಕೆ ರೆಡಿ ಇದ್ದೀರಾ? ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀರಾ? ಸೊ ಇದೆಲ್ಲದಕ್ಕೂ ರೆಡಿ ಇದ್ದೀನಿ ಅಂತ ನಿಮಗೆ ಅನಿಸಿದರೆ ಹಾನೆಸ್ಟಾಗಿ ಹೇಳ್ತೀನಿ, ಖಂಡಿತವಾಗ್ಲೂ ಮಗು ಮಾಡ್ಕೊಳ್ಳಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ವಿತೌಟ್ ಪ್ಲಾನಿಂಗು, ವಿತೌಟ್ ರೆಡಿ ಇಲ್ಲದೇನೆ, ಇದು ಯಾವುದಕ್ಕೂ ರೆಡಿ ಇಲ್ಲದೇನೆ, ನೀವು ಟೈಮ್ ಕೊಡೋಕ್ಕೆ ರೆಡಿ ಇಲ್ಲದೆ, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲದೆ, ಸ್ಕಿಲ್ಸ್ ಕಲ್ಸೋಕ್ಕೆ ರೆಡಿ ಇಲ್ಲದೆ, ಆ್ಯಂಡ್ ಮನಿ ಇಲ್ಲದೆ, ಯಾವುದು ಇಲ್ಲದೇನೆ, ಏನೂ ರೆಡಿ ಇಲ್ಲದೇನೆ ದಯವಿಟ್ಟು ಮಗು ಮಾಡ್ಕೋಬೇಡಿ.
ಎಲ್ಲ ಪ್ಲಾನ್ ಮಾಡಿ ಎಲ್ಲದನ್ನು ಸಕ್ಸಸ್ ಮಾಡಿಕೊಂಡು ನಿಮ್ಮ ಮಗು ಈ ಭೂಮಿಗೆ ಬರಬೇಕು ಅಂದರೆ ಆ ಬಂದಾಗಿಂದ ಕೂಡ ನಿಮ್ಮ ಲೈಫು ಚೇಂಜ್ ಆಗಬೇಕು, ಹ್ಯಾಪಿ ಆಗಬೇಕು. ಅದು ಬಿಟ್ಟು ಏನೋ ಒಂದು ಮಗು ಮಾಡ್ಕೊಂಡಿದ್ದೀವಿ, ಇದನ್ನ ಸಾಕೋಕ್ಕೋಸ್ಕರ ನಾವು ಸಾಯ್ತಿದ್ದೀವಿ ಅಂತ ಯಾವತ್ತೂ ಮೈಂಡಿಗೆ ಬರಬಾರ್ದು. ಇದಕ್ಕೊಂದೇ ಎಕ್ಸಾಂಪಲ್ ಕೊಡ್ತೀನಿ ನಾನು. ತುಂಬ ಜನ ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು ಅನ್ಕೊಳ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದರಲ್ಲಿ 2 ರೀತಿ ವ್ಯಕ್ತಿಗಳು ಬರ್ತಾರೆ. ಒಬ್ಬರು ಏನು ಮಾಡ್ತಾರೆ, ಫುಲ್ ದುಡಿತಾರೆ, ದುಡ್ಡನ್ನ ಸೇವ್ ಮಾಡ್ತಾರೆ, ಅದರಿಂದ ಬೈಕು ಕಾರು ಅವ್ರಿಗೆ ಏನು ಇಷ್ಟನೋ ಅದು ತೊಗೊತಾರೆ. ಇನ್ನು ಕೆಲವೊಬ್ರು ಇದ್ದಾರೆ, ಆಸೆ ತಗೊಳ್ಳೇಬೇಕು, ನನಗೆ ಬೇಕೇ ಬೇಕು, ನಾನು ತಗೋಬೇಕಂದ್ರೆ ತಗೋಬೇಕು ಅಂತ ಆಸೆ ಪಟ್ಟು ಇರೋ ಸ್ವಲ್ಪ ದುಡ್ಡನ್ನ ಹಾಕಿ ತಗೊಂಡು ಅದೇನು ಬೈಕು ಕಾರು ಅಥವಾ ಏನು ಆ ವಸ್ತುನ ತಗೊಂತಾರೆ, ಆ ವಸ್ತು ಹಳೇದಾಗ್ತಾ ಬರ್ತಿರುತ್ತೆ, ಬಟ್ ಅವ್ರದಿನ ಸಾಲನೇ ತೀರಿರಲ್ಲ ಅದ್ರ ಮೇಲೆ. ಅವಾಗ ಎವ್ರಿ ಮಂತ್ ಬಂದಾಗ ಇದು ಒಂದು ತಲೆನೋವಪ್ಪ ಅಂತ ಒಂದಾದ್ರೂ ತಿಂಗಳು ಅನ್ಸುತ್ತೆ. ಈ ತರ ನಮ್ಗೆ ಫ್ಯೂಚರ್ನಲ್ಲಿ ಮಗು ವಿಚಾರದಲ್ಲಿ ಬಂದ್ರೆ ಅದು ಎಷ್ಟು ವರಸ್ಟ್ ಆಗಿರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಅಂಡ್ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಈ ವಿಡಿಯೋ ಏನಾದರೂ ಆಲ್ರೆಡಿ ಮಗು ಮಾಡ್ಕೊಂಡಿರೋರು ನೋಡ್ತಾ ಇದ್ರೆ ಡೋಂಟ್ ವರಿ. ಅನ್ಕೋಬೋದು ಕೆಲವೊಬ್ರು, ತುಂಬ ಜನ ನಾನೇ ಕೇಳಿದ್ದೀನಿ, ಸಮ್ ಪೀಪಲ್ಸ್ ಹೇಳೋದು ಇವಾಗೆ ಮಗು ಮಾಡ್ಕೋಬಾರ್ದಿತ್ತು ಅಂತ ಅನ್ಕೊಂಡಿದ್ದಾರೆ. ಮೀನ್ಸ್ ಮಗು ಆದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಂತಾನು ಸಫರ್ ಆಗಿರೋರ್ನು ಕೂಡ ನೋಡಿದ್ದೀನಿ. ಸೊ ಯೋಚನೆ ಮಾಡಬೇಡಿ. ನಿಮ್ಮೆಲ್ಲರಿಗೂ ಕೂಡ ಲಾಸ್ಟ್ ಒಂದು ಆಪ್ಷನ್ ಇದೆ, ಏನು ಗೊತ್ತಾ? ಗೌರ್ಮೆಂಟ್ ಕಡೆಯಿಂದ ತುಂಬ ಸ್ಕೀಮ್ಸ್ ಇದಾವೆ, ಅಂದರೆ ಯೋಜನೆಗಳಿದಾವೆ. ಈ ಯೋಜನೆಗಳ ಮೇಲೆ ನಿಮ್ಮ ಮಕ್ಕಳ ಹೆಸರಿನ ಮೇಲೆ ನೀವು 10 years ಅಥವಾ 20 years ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಎವ್ರಿ ಮಂತು 2000 or 3000 ಈ ಥರ ಇನ್ವೆಸ್ಟ್ ಮಾಡ್ತಾ ಹೋದರೆ ಇನ್ ಫ್ಯೂಚರ್ನಲ್ಲಿ ನಿಮಗೆ ಅದೊಂದು ಬಲ್ಕ್ ಅಮೌಂಟ್ ಆಗಿ ನಿಮಗೆ ಸಿಗುತ್ತೆ. ಯಾರ ಹತ್ರ ಸಾಲ ಕೇಳದೆ, ಯಾರಿಗೂ ಬಡ್ಡಿ ಕಟ್ಟದೆ, ಯಾರ ಹತ್ರ ಹೋಗಿ ಕೈ ಚಾಚದೆ, ಬೇಡದೆ, ಎಲ್ಲೂ ಕೂಡ ಯಾರನ್ನು ಕೂಡ ಕೇಳ್ದೇನೆ ನಿಮ್ಮ ಅಮೌಂಟ್ ನಿಮ್ಮ ಹತ್ರನೇ ಇರುತ್ತೆ. ಎವ್ರಿ ಮಂತು ನಿಮ್ಗೆ ಏನಾದರೂ 20,000 ಅರ್ನ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನಾನು 18,000ನೇ ಅರ್ನ್ ಮಾಡ್ತಿದ್ದೀನಿ ಅಂತ ಅನ್ಕೊಂಬಿಡಿ. ಸೊ ಈ ಥರ ಮೈಂಡ್ ಯೋಚನೆ ಮಾಡಿದಾಗ 2000 ನಂದಲ್ಲ, ಅದು ಯಾವುದಕ್ಕೊಂದು ಕಟ್ಬಿಟ್ಟಿದ್ದೀನಿ ಅಷ್ಟೇ ಅಂತ ನಿಮ್ಮ ಮೈಂಡ್ ನಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎವ್ರಿ ಮಂತ್ ಕೂಡ ನೀವು ಅದನ್ನ ಕಟ್ಟಿ ನಂದಲ್ಲ ಅಂತ ಬಿಟ್ಬಿಟ್ರೆ ಇನ್ ಫ್ಯೂಚರ್ ನಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಹೆಸರ ಮೇಲೆ ಹಾಕಿರೋದು ಅವರ ಹೈಯರ್ ಸ್ಟಡೀಸ್ಗಾಗಿರ್ಬೋದು, ಮದುವೆಗಾಗಿರ್ಬೋದು, ಅಥವಾ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಯಿತು, ಏನೋ ಈಗಿನ ಪರಿಸ್ಥಿತಿಗಳಂತೂ ಯಾವುದು ಹೇಳಕ್ಕೆ ಆಗಲ್ಲ, ಯಾವಾಗ ಹೆಂಗಾಗುತ್ತಂತ ಗೊತ್ತೇ ಇಲ್ಲ. ಸೊ ಹಂಗಾಗಿ ಯಾವಾಗಾದ್ರೂ ದುಡ್ಡು ಯೂಸ್ ಆಗೇ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಹೇಳ್ಬೇಕು ಅಂತಂದರೆ, ಈಗ ಒಂದು 10 ವರ್ಷದ ಕೆಳಗಡೆ ಪಾರ್ಲೆಜಿ ಬಿಸ್ಕೆಟು 5 ರೂಪಾಯಿಗೆ ಇದು ಬರ್ತಾ ಇತ್ತು, 2 ರೂಪಾಯಿಗೆ ಇದು ಬರ್ತಾ ಇತ್ತು, 10 ರೂಪಾಯಿಗೆ ಇದು ಬರ್ತಾ ಇತ್ತು. ಬಟ್ ಇವಾಗ 5 ರೂಪಾಯಿಗೆ ಇದು, 10 ರೂಪಾಯಿಗೆ ಇದು. ಸೊ ಎಷ್ಟು ಚೇಂಜ್ ಇದೆ ನೋಡಿ. 2 ರೂಪಾಯಿ ಬರೋದು 5 ರೂಪಾಯಿ ಮಾಡಿದ್ದಾರೆ, 5 ರೂಪಾಯಿಗೆ ಬರ್ತಿರೋದು 10 ರೂಪಾಯಿ ಮಾಡಿದ್ದಾರೆ. ಸೊ 10 ವರ್ಷದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದ್ದೀವಿ ಅಂದರೆ 50% ಜಾಸ್ತಿ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಮುಂದಿನ ಲೈಫ್ನಲ್ಲಿ ನೀವು ಲಕ್ಷ ಏನಾದರೂ, ಒಂದು 10 ಲಕ್ಷ ಏನಾದರೂ ನೀವು ಸೇವ್ ಮಾಡಿದ್ದೆ, ಅದು ನಿಮಗೆ 5 ಲಕ್ಷದ ಥರ ನಿಮಗೆ ಕಾಣಿಸಿದ್ರು ಕೂಡ ಆ 5 ಲಕ್ಷ ಕೂಡ ಇಮ್ಮಿಡಿಯೇಟ್ಲಿ ಬೇಕು ಅಂದಾಗ ಯಾರು ಕೊಡ್ತಾರೆ ನಿಮಗೆ? ಇವಾಗೇ ಆಲ್ರೆಡಿ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಅಂತ ಬಡ್ಡಿ ಮಾತಾಡ್ತಾರೆ. ಸೊ ಇನ್ನು ಆವಾಗಂತೂ ಕೇಳಂಗೆ ಇಲ್ಲ, ಬಡ್ಡಿ ಯಾವ ಲೆಕ್ಕದಲ್ಲಿ ಹೋಗಿರುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಆ ಸಿಚುವೇಶನಲ್ಲಿ ತಗೊಂಡು ನೀವು ಯಾವಾಗ ತಾನೇ ಆ ದುಡ್ಡನ್ನ ತಗೊಂಡು ಕಟ್ಟಿ ತೀರಿಸಿ ಯಾವಾಗ ತಾನೇ ಮಾಡ್ತೀರಾ? ಸೊ ಇದೆಲ್ಲ ಬೇಡ ಅಂದರೆ ಇವಾಗಿಂದನೇ, ಈ ಮಂತಿಂದನೇ ನಿಮ್ಮ ಮಕ್ಕಳ ಹೆಸರಿನ ಮೇಲೆ ಬ್ಯಾಂಕಲ್ಲಿ ಎವ್ರಿ ಮಂತ್ 2000, 3000 ಹಾಕಿ. ಅದು ಒಂದು ಲೆಕ್ಕ ಬಂದಾಗ ಒಂದು ಫ್ಯೂಚರ್ನಲ್ಲಿ ನಿಮಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಏನು ಕೂಡ ತೊಂದರೆ ಇಲ್ಲದೇನೆ, ಯಾರ ಮುಂದೆ ಕೈ ಚಾಚದೇನೆ ನಿಮ್ಮ ಹತ್ರ ಒಂದು ಬಲ್ಕ್ ಅಮೌಂಟ್ ಇರುತ್ತೆ. ಸೊ ಈ ಥರ ಇನ್ವೆಸ್ಟ್ ಮಾಡಿ ಒಂದು ಲೈಫ್ನ ಬೆಟರ್ ಆಗಿ ಸೇಫ್ ಆಗಿ ಇಟ್ಕೋಬೋದು. ಸೊ ಇದೆಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಒಂದೇ ಉದ್ದೇಶ ಏನಂದರೆ, ಈಗಿನ ಜನ್ರೇಷನಲ್ಲಿ ತುಂಬ ಜನ ಮಗು ಬೇಡಪ್ಪ, ಮಗು ಮಾಡ್ಕೊಳ್ಳೋದೇ ಬೇಡ, ಮಗು ಬಂದರೆ ಸುಮ್ಮನೆ ಹಂಗೆ ಹಿಂಗೆ ಆ ಥರ ಎಲ್ಲ ತುಂಬ ಜನ ಥಿಂಕ್ ಮಾಡೋದು ನೀವು ನೋಡೇ ಇರ್ತೀರ. ಆಗಿನ ಕಾಲದಲ್ಲಿ ಮಗು ಮಾಡ್ಕೊಳ್ಳೋದು ಅಂದರೆ ಅದೊಂದು ಕೆಲಸ. ಓಕೆ, ಮದುವೆ ಆಯಿತಾ, ಮಗು ಆಗಲೇಬೇಕು, ಮಗು ಮಾಡ್ಕೊಂಡ್ಬಿಡ್ಬೇಕು, ಹಂಗೆ 1 ವರ್ಷ 2 ವರ್ಷದಲ್ಲಿ ಮಗು ಬಂದುಬಿಡಬೇಕು, ಇದು ಒಂಥರ ಸಂಪ್ರದಾಯ ಆಗಿಬಿಟ್ಟಿತ್ತು. ಬಟ್ ಈಗ ಜನ ಯೋಚನೆ ಮಾಡ್ತಿದ್ದಾರೆ, ಮಗು ಮಾಡ್ಕೊಳ್ಳೋದಾ ಬೇಡವಾ, ಏನು ಕತೆ ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಸಿಸ್ಟಮ್ ಹೆಂಗಾಗಿದೆ ಅಂದರೆ ಇವಾಗ ದುಡ್ಡು ನೀರು ಹೋದಂಗೆ ಹೋಗುತ್ತೆ. ಜಸ್ಟ್ ಹೋಗಿ ಒಂದು ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ಎಷ್ಟು ದುಡ್ಡು ಖರ್ಚಾಗುತ್ತೆ. ಒಂದು ಸ್ಕೂಲ್ಗೆ ಜಸ್ಟ್ ಅಡ್ಮಿಷನ್ಗೆ ಹೋಗಂದ್ರಂತೂ ಕೇಳಂಗೆ ಇಲ್ಲ. ಸೊ ಈ ಥರದ ಪರಿಸ್ಥಿತಿನಲ್ಲಿ ವಿತೌಟ್ ಪ್ಲಾನಿಂಗ್ ಮಗು ಮಾಡ್ಕೊಂಡ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ಬೇಕು. ಸೊ ಬಿ ರೆಡಿ, ಬಿ ಸ್ಟ್ರಾಂಗ್, ಎಲ್ಲದಕ್ಕೂ ರೆಡಿಯಾಗಿ ಆಮೇಲೆ ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡಿ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಯಾವ ಥರ ಥಿಂಕ್ ಮಾಡಿದ್ದೀರಾ? ನೀವು ಫ್ಯೂಚರ್ ಯಾವ ಥರ ಪ್ಲಾನ್ ಮಾಡಿದ್ದೀರಾ?